ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇನ್ನೊಂದು ಸುಂದರವಾದಂಥ ಒಂದು ಪ್ಲೇಸಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ನೀವು ಅದನ್ನ ನೋಡಿದ್ರೇ ಒಂದು ಅದ್ಭುತ ಅಂತ ಹೇಳಂದು ನಿಮಗೆ ಅನಿಸ್ಬೋದು. ಇಲ್ಲಿ ಒಂದು ಇಷ್ಟ ಆಗಿದ್ದು ನನಗೆ ಏನಂತ ಅಂದರೆ, ಮುಂಬೈ ಒಳಗೆ ಎಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು ಇಲ್ಲದಾವು, ಅಷ್ಟು ದೊಡ್ಡ ದೊಡ್ಡ ಮರಗಳು ಸಹಿತ ಅದಾವು. ಆ ಮರಗಳನ್ನು ಬೆಳೆಸಿ ಹಸಿರನ್ನು ಉಳಿಸ್ಕೊಂಡಾರ. ಇಲ್ಲೇ ಮೇಲೆ ತಾವು ದೊಡ್ಡ 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 ಕಟ್ಟಡಗಳನ್ನು ಇಲ್ಲಿ ಕಟ್ಟಾರ. ಹಸಿರಿಗೂ ಎಲ್ಲೂ ಕಡಿಮೆ ಇಲ್ಲ. ನೀವು ನೋಡ್ಬೋದು, ಎಲ್ಲಿ ನೋಡಿದ್ರೂ ನಿಮಗೆ ಇಲ್ಲಿ ಹಸಿರು ಕಾಣಿಸ್ತದೆ. ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗು ಕಾಣಿಸ್ತಾವು. ಹಂಗೆ ನಿಮಗಿಲ್ಲಿ ಹಸಿರು ಗಿಡಗಳು, ದೊಡ್ಡ ದೊಡ್ಡ ಮರ ಅದಾವು, ದೊಡ್ಡ ದೊಡ್ಡ ಗಿಡಗಳದಾವು. ಇವನ್ನೆಲ್ಲ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಖರೆ ಅಂದ್ರೆ ಬರೀ ಇದು ಕಾಂಕ್ರೀಟ್ ನಾಡಲ್ಲ, ಒಂದು ಪರಿಸರದ ನಾಡು ಅಂತ ಹೇಳಿದ್ರು ತಪ್ಪಾಗಿಲ್ಲ ಅಂತ ನಾನು ಅನ್ಕೊತೀನಿ. ಯಾಕಂತ ಅಂದ್ರೆ ಒಂದೊಂದು ಕಡೆ ಈಗ ದೊಡ್ಡ ದೊಡ್ಡ ಬಿಲ್ಡಿಂಗಿಗೋಸ್ಕರ ಎಲ್ಲ ಮರಗಳನ್ನ ಕಡಿದು ಬಿಲ್ಡಿಂಗನ್ನು ಕಟ್ಟಾಕೊಂತಾರೆ ಈಗ. ಆದರೆ ಇಲ್ಲಿ ನೀವೆಲ್ಲಿ ನೋಡ್ರಿ, ಎಲ್ಲಿ ನೋಡಿದ್ರೂ ಹಸಿರು ನಿಮಗೆ ಕಾಣಿಸ್ತೈತಿ. ನಿಮ್ಗೆ ವಿಡಿಯೋದೊಳಗೆ ಕಾಣಿಸ್ತಿರ್ಬೋದು ಅನಿಸ್ತೈತಿ. ಬರ್ರಿ, ನಾನೀಗ ಆ ಒಂದು ಸುಂದರವಾದ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ನಿಜ ಹೇಳ್ಬೇಕಂದ್ರೆ ನಿಮಗೆ ಇದು ಅದ್ಭುತ ಅನ್ನಿಸ್ತೈತಿ. ಇದು ಒಂದು ಸ್ಟೇಷನ್. ಈ ರೀತಿ ಸ್ಟೇಷನ್ನು, ನೀವು ಬಸ್ ಸ್ಟ್ಯಾಂಡು ಸ್ಟೇಷನ್ನು ನಾವು ಎಲ್ಲಾದರೂ ನೋಡಿರ್ತೀವಿ, ಆದರೆ ಈ ರೀತಿಯಾಗಿರುವಂಥ ಸ್ಟೇಷನ್ನು ನೀವು ಎಲ್ಲೂ ನೋಡಿರ್ಲಿಕ್ಕಿಲ್ಲ ಅಂತ ಹೇಳಂದು ನನಗೆ ಅನಿಸ್ತೈತಿ. ಅಷ್ಟೊಂದು ಸುಂದರವಾಗಿರುವಂಥ ಒಂದು ಸ್ಟೇಷನ್ನ ಇಲ್ಲಿ ಕಟ್ಟಿದ್ದಾರೆ. ಇದು ಮೊದಲಿಗೆ ಇದಕ್ಕೆ VT ಅಂತ ಹೇಳಂದು ಕರಿತಿದ್ರಂತ, ಅಂದ್ರೆ ವಿಕ್ಟೋರಿಯಾ ಟರ್ಮಿನಲ್ ಅಂತ ಹೇಳಂದು ಮೊದಲು ಕರಿತಿದ್ರಂತ. ಆದರೆ ಈಗ ಇದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಅಂತ ಹೇಳಂದು ಕರೀತಾರೆ. ಇದಕ್ಕೆ ಶಾರ್ಟ್ಕಟ್ನಾಗ ಅಂದ್ರೆ CSMT ಅಂತ ಹೇಳಂದು, CST ಅಥವಾ CSMT ಅಂತ ಹೇಳಂದು ಕರೀತಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಅಂತ ಹೇಳಂದು ಈ ಒಂದು ಸ್ಟೇಷನ್ನ ಹೆಸರಿರೋದು. ಈಗ ಈ ಕಟ್ಟಡವನ್ನು 1878ರಲ್ಲಿ ಕಟ್ಟಕ್ಕೆ ಶುರು ಮಾಡಿ 1887ರಲ್ಲಿ ಈ ಒಂದು ಕಟ್ಟಡ ಮುಗಿದು ಈ ಸ್ಟೇಷನ್ನು ಪ್ರಾರಂಭ ಆಗೈತಿ. ಇದಕ್ಕೆ ಒಟ್ಟು ಖರ್ಚಾಗಿರೋದು 13 ಲಕ್ಷ. ಇದನ್ನು ಖರ್ಚು ಮಾಡಿ ಈ ಕಟ್ಟಡವನ್ನು ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗೈತಿ ಅಂತ ಅಂದರೆ, ಇದು ಹಗಲಿ ನೋಡೋದಕ್ಕಿಂತ ರಾತ್ರಿ ನೋಡೋದು ಭಾಳನೇ ಚೆನ್ನಾಗಿರ್ತದೆ. ಎಷ್ಟು ಲೈಟಿಂಗ್ಸ್ ಎಲ್ಲ ಐತಿ ಇಲ್ಲಿ. ಇದು ನೋಡಿದರೆ ಒಂಥರ ಖುಷಿಯಾಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಅದರ ಎದುರಿಗೇನೆ ಒಂದು ಬಿಲ್ಡಿಂಗ್ ಕಟ್ಟ್ಯಾರ. ಅದನ್ನು ನೀವು ನೋಡ್ಬೋದು. ಇಲ್ಲಿ ನಾನು ತೋರಿಸ್ತೀನಿ. ಆಮೇಲೆ ಅಲ್ಲೊಂದು ಸೆಲ್ಫಿ ಪಾಯಿಂಟ್ ಅಂತ ಹೇಳಂದು, ಅಲ್ಲಿ ಒಂದು ರೌಂಡಾಗಿ ಅಲ್ಲಿ ರೋಡಿನ ಮಧ್ಯಕ್ಕೆ ಒಂದು ಸೆಲ್ಫಿ ಪಾಯಿಂಟ್ ಅಂತ ಹೇಳಂದು ಕೊಟ್ಟಾರ. ಅಂದರೆ ಅಲ್ಲಿ ನಿಂತ್ಕೊಂಡು ನಾವು ಇಲ್ಲಿ ಸೆಲ್ಫಿ ತೊಗೊಳೋದಾಗಲಿ, ಆ ಕಡೆ ಬಿಲ್ಡಿಂಗಿನ ಸೆಲ್ಫಿ ತೊಗೊಂಡ್ರೆ ಭಾಳನೇ ಚೆನ್ನಾಗಿ ಒಂದು ಫೋಟೋ ಬರ್ತವೆ. ಇದು ಒಂದು ಬಿಲ್ಡಿಂಗು, ಇದ್ರ ಪಕ್ಕನ ಅಲ್ಲೊಂದು ಸೆಲ್ಫಿ ಪಾಯಿಂಟ್ ಅಂತ ಹೇಳಂದು ಇಟ್ಟಿದ್ದಾರೆ. ಅಲ್ಲಿ ಹೋಗಿ ನಾವು ಸೆಲ್ಫಿಯನ್ನು, ನಾವು ಫೋಟೋನ ನಾವು ತೊಗೋಬೋದು. ಭಾಳನೇ ಚೆನ್ನಾಗಿ ಫೋಟೋ ಬರ್ತಾವೆ ಅಂತ ಹೇಳಂದು ಅದೊಂದು ಪ್ಲೇಸ್ ಮಾಡ್ಯಾರಲ್ಲ. ಬರ್ರಿ, ಈಗ ಒಳಗೆ ಹೋಗೋಣ. ನಾವು ಇಲ್ಲಿ ಹೊರಗೆ ತೋರಿಸಿದೆ ನಾನು ನಿಮ್ಗೆ. ಒಳಗೆ ಹೋದ್ರಂತೂ ಇದು ಒಂದು ಸ್ಟೇಷನ್ ಅಂತ ಹೇಳಂದು ನಮಗೆ ಅನಿಸೋದೇ ಇಲ್ಲ. ಇದು ಒಂದು ರೈಲ್ವೆ ಸ್ಟೇಷನ್. ನಿಜ ಹೇಳ್ಬೇಕಂದ್ರೆ ಇದು ರೈಲ್ವೆ ಸ್ಟೇಷನ್ ಅಂತ ಹೇಳೋದು ನಮಗೆ ಅನ್ಸಂಗೇ ಇಲ್ಲ. ಯಾವುದೋ ಒಂದು ಅರಮನೆಗೆ ನಾವು ಬಂದೀವಿ ಅಂತ ಹೇಳಂದು ನಮಗೆ ಅನಿಸ್ತೈತಿ. ಅಷ್ಟು ಚೆನ್ನಾಗಿ ಇಲ್ಲಿ ಲೈಟಿಂಗ್ಸು, ಆಮೇಲೆ ಈ ಕಟ್ಟಡವನ್ನು ಕಟ್ಟಿದ್ದಾರೆ. ಏನೋ ಒಂಥರ ಖುಷಿ ಆಗುತ್ತೆ. ಆದರೂ ಒಂದು ಕಹಿಗಟ್ಟ ಅನಿಸುತ್ತೆ ನನಗೆ. ನೋಡಲಿ, ಪೂರ್ತಿಯಾಗಿ ನಾನು ಎಲ್ಲ ಕಡೆಯೂ ನಾನು ಸ್ವಲ್ಪ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ವಿಡಿಯೋ ಮಾಡ್ತಾ ಬಂದಿದ್ದೀನಿ. ಇದು ಅಲ್ಲಿಂದ ಆ ಬಿಲ್ಡಿಂಗಿಂದ ನಾವು ಮತ್ತೆ ಮುಂದೆ ಬಂದ್ವಿ ಅಂದರೆ ಸ್ಟೇಷನ್ ಹೊರಗೆ ಬಂದ್ವಿ ನಾವು. ಇಲ್ಲೇ ಅದು ಅಟ್ಯಾಕ್ ಆಗಿದ್ದು. ಇಲ್ಲೇ ಅದನ್ನೆಲ್ಲ ನನಗೆ ಅಂದ್ರೆ ನಮ್ಮ ತಂಗಿ ಗಂಡ ಇದ್ರಲ್ಲ, ಅವರೆಲ್ಲ ಹೇಳ್ಕೊತ ಬಂದ್ರು ನಮಗೆ. ಅದನ್ನು ಆಮೇಲೆ ಇಷ್ಟು ದೊಡ್ಡದೈತೆ ಅಂತಿದ್ರು ಸ್ಟೇಷನ್ನು. ಇಲ್ಲಿ ಯಾರಾದರೂ ತಪ್ಪಿಸ್ಕೊಂಡ್ರೆ ಸಿಗೋದು ಅಷ್ಟು ಕಷ್ಟ ಅಂತ, ಅಷ್ಟು ದೊಡ್ಡ ಒಂದು ರೈಲ್ವೆ ಸ್ಟೇಷನ್ ಇದಾಗಿರ್ತೈತಿ. ನೋಡ್ರಿ, ನಾನು ಅಲ್ಲೇ ನಿಂತ್ಕೊಂಡು ಮತ್ತೆ ಮುಂದೆ ಬಂದು ಅಲ್ಲಿ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಆ ಕಡೆ ಈ ಕಡೆ ನೋಡ್ರಿ ಎಷ್ಟು ದೊಡ್ಡದು ಸ್ಟೇಷನ್ ಐತೆ ಅಂದರೆ ರೈಲ್ವೆ ಸ್ಟೇಷನ್ನು. ಇದು ಎಲ್ಲರೂ ಏನಾದರೂ ಮಿಸ್ ಆದರೂ ಅಂದ್ರೆ ಅದನ್ನು ಹುಡ್ಕೋದ ಕಷ್ಟ ಆಗುತ್ತೆ ಇಲ್ಲಿ. ಯಾಕಂದ್ರೆ ಎಲ್ಲ ಪ್ಲಾಟ್ಫಾರ್ಮ್ಗಳು ಒಂದೇ ಸೇಮ್ ಇರ್ತಾವೆ, ಆದರೆ ನಂಬರ್ ಇರ್ತಾವೆ. ಆದರೆ ಇಲ್ಲ ಅನ್ನಂಗಿಲ್ಲ. ಆದರೂ ಹೊಸತಾಗಿ ಬಂದವರಿಗೆ ಒಂದು ಸ್ವಲ್ಪ ಇಲ್ಲಿ ಆ ಕಡೆ ಈ ಕಡೆ ಏನಾದರೂ ತಪ್ಪಿ ಹೋದ್ರೆ ಇಲ್ಲಿ ಒಂದು ಸ್ವಲ್ಪ ಕಷ್ಟನ ಆಗುತ್ತಾ ಅಂತ ಹೇಳಬಹುದು. ಬಹಳನೇ ಸುಂದರವಾಗಿರುವಂಥ ಒಂದು ಇವತ್ತಿನ ಮುಂಬೈ ಪ್ರಯಾಣ, ನಮ್ಮದು ಮುಂಬೈ ಒಂದು ದರ್ಶನ ಇಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಇವತ್ತಿನ ದಿನ ನಮ್ಗೆ ಮರೆಯೋಕ್ಕಾಗಂಗಿಲ್ಲ. ಯಾಕಂದ್ರೆ ಬೆಳಗ್ಗಿಂದ ನಾವು ಅಷ್ಟೆಲ್ಲ ಅಡ್ಡಾಡಿದ್ವಲ್ಲ, ಸಾಯಂಕಾಲ ಈ ಒಂದು ಸ್ಟೇಷನ್ ನೋಡಿದ ತಕ್ಷಣ ನನಗೆಲ್ಲ ಆಯಾಸ ಇಳಿದೋಯ್ತು. ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಖುಷಿ ಸಮಾಧಾನ ಸಿಕ್ತು ನನಗೆ ಆ ಸ್ಟೇಷನ್ ನೋಡಿ. ಭಾಳನೇ ಖುಷಿ ಆಯ್ತು ಫ್ರೆಂಡ್ಸ್. ಇಷ್ಟು ಸುಂದರವಾದಂಥ ಒಂದು ಸ್ಟೇಷನ್ ನನ್ನ ಮೊಬೈಲ್ ನಾವು ನೋಡಿದ್ವಿ. ಇನ್ನು ಫಸ್ಟಿಗೆ ಬಂದಾಗ ಇದನ್ನೆಲ್ಲ ನೋಡಿರಲಿಲ್ಲ. ಆಮೇಲೆ ಈ ಮುಂಬೈ ಐತಲ್ಲ, ಇದು ಒಂದು ತಾಳ್ಮೆ ಕಲಿಸ್ತೈತೆ ಮನುಷ್ಯಾಗ. ಯಾಕಂದ್ರೆ ಈ ಸ್ಟೇಷನ್ನಿಗೆ, ಈ ರೈಲ್ವೆಗೆ ನಾ ಕಾಯಬೇಕು. ಆಮೇಲೆ ರೈಲ್ವೆ ಹತ್ತೋದು ಇಳಿಯೋದು ಆಮೇಲೆ ಬೆಳಗ್ಗೆ 7 ಗಂಟೆಗೆ ಹೋದರು ರಾತ್ರಿ 9 ಗಂಟೆ 10 ಗಂಟೆ ಈ ರೀತಿ ಬರ್ತಾರೆ. ಇಲ್ಲೊಂದು ಮನೆ ತೋರಿಸ್ತೀನಿ ನೋಡ್ರಿ ನಮ್ಗೆ. ಸ್ಟೇಷನ್ ಇದೇನಿದು ರೈಲ್ವೆ ಹಳಿ ಇರ್ತೈತಲ್ಲ, ಆ ಹಳಿ ಟ್ರೈನ್ ನಿಂತ್ಕೊಂಡೈತಿಲ್ಲ, ಅದ್ರ ಪಕ್ಕನೇ ಮನೆ ಐತಿ. ಒಂದು ಹೆಜ್ಜೆ ನಾವು ಕೆಳಗಿಟ್ವಿ ಅಂದ್ರೆ ಅಲ್ಲೇ ನೋಡ್ರಿ ಮನೆ.
ಒಂದೇ ಒಂದು ಹೆಜ್ಜೆ ನಾವು ಕೆಳಗಿಟ್ಟು ಸೀದಾ ಅವ್ರು ಬಾಗಿಲಿದ್ರೆ ನಾವು ಕಾಲಿಡ್ತೀವಿ. ಅಷ್ಟು ಹತ್ತಿರವಾಗಿರುವಂಥ ಮನೆ ಕಟ್ಕೊಂಡಾರಿಲ್ಲ. ಅವ್ರು ಹೆಂಗೆ ಈ ಸೌಂಡಿಗೆ ಅದಕ್ಕೂ ಹೆಂಗೆ ಅಲ್ಲಿ ಜೀವನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಖರೆ ಅಂದ್ರೆ ನಮ್ಮ ಮನೆಯವ್ರು ಒಂದು ಮಾತು ಹೇಳ್ತಿದ್ದೆ ನನಗೆ, ಅದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನಗಿಂತ ದೊಡ್ಡ ಎತ್ತರಕ್ಕಿದ್ದವ್ರನ್ನ ನೋಡಿ ನೀನು ಜೀವನ ಮಾಡೋಕೆ ಹೋಗಬೇಡ, ನಿನಗಿಂತ ಕೆಳಗಿದ್ದವ್ರನ್ನ ನೋಡಿ ಜೀವನ ಮಾಡು, ಅಂದ್ರೆ ಜೀವನ ಸಾರ್ಥಕ ಆಕತಿ. ಯಾಕಂತ ಅಂದ್ರೆ ದೇವ್ರು ನಮಗೆ ಇಷ್ಟಾದರೂ ಕೊಟ್ಟಾನಲ್ಲಪ್ಪ ಅಂತೇಳಿ ಅಂದಂದು ಖುಷಿ ಇರ್ತೈತಂತ ಜೀವನದಾಗ. ಅದಕ್ಕೋಸ್ಕರ ಈ ಮನೆ ನೋಡಿದಾಗ ನನಗೆ ಅನ್ನಿಸ್ತು, ನಾವು ಬರೀ ಎಲ್ಲಾದರೂ ಒಂದು ಸ್ವಲ್ಪ ಸೌಂಡ್ ಆದರೆ ಕಿರಿಕಿರಿ ಅನಿಸುತ್ತೆ ನಮಗೆ. ಅಂಥದ್ರಾಗ ಪ್ರತಿದಿನ ಇಲ್ಲಿ ಟ್ರೈನು ಅರ್ಧ ಗಂಟೆಗೆ ಒಂದೊಂದು ಟ್ರೈನ್ ಹೋಗ್ತಾವೆ, ಒಂದು 5-5 ನಿಮಿಷಕ್ಕೆ ಒಂದೊಂದು ಟ್ರೈನು ಇಲ್ಲಿ ಮನೆ ಹತ್ರ ಪಾಸ್ ಆಗ್ತಾವೆ. ಅವ್ರು ಎಷ್ಟು ಸಹನೆಯಿಂದ ಅಲ್ಲಿ ಜೀವನ ಮಾಡಕೊಂತಾರ ಅಂತೇಳಿ ನೀವು ಒಂದು ಸ್ವಲ್ಪ ಗೆಸ್ ಮಾಡ್ಕೋಬೋದು. ಅದೇ ರೀತಿ ನಮಗೆ ಸಾಲ್ಕಾಲ ಬಂದ್ವಿ ನಾವು, ಒಂದು 2-3 ಮನೆ ನಮಗೆ ಕಾಣಿಸಿದ್ವು. ಇಲ್ಲಿ ನೋಡ್ರಿ, ರಾತ್ರಿ ಒಂದು ರೀತಿ ಮುಂಬೈ ರಾತ್ರಿ ನೋಡೋಕೆ ಒಂದು ಖುಷಿ ಅನಿಸ್ತೈತಿ. ಎಲ್ಲ ಕಡೆ ಬಿಲ್ಡಿಂಗು ಮತ್ತು ಅಲ್ಲಿ ಅದೇ ರೀತಿಯಾಗಿ ಕಲರ್ ಆಗಿರುವಂಥ ಒಂದು ಲೈಟಿಂಗ್ಸು ಭಾಳನೇ ಚೆನ್ನಾಗಿತ್ತು ಫ್ರೆಂಡ್ಸ್. ನಮ್ಮ ಒಂದು ಈ ಮುಂಬೈ ಪ್ರವಾಸ ಆಯ್ತು, ಮುಂಬೈ ದರ್ಶನ ಆಯ್ತು. ಬೆಳಗ್ಗಿಂದ ನಾವು ತಾಜ್ ಮಹಲು, ತಾಜ್ ಹೋಟೆಲು ಮತ್ತು ಗೇಟ್ ವೇ ಆಫ್ ಇಂಡಿಯಾ, ಆಮೇಲೆ ವಿನಾಯಕ ದೇವಸ್ಥಾನ, ಸಿದ್ಧಿವಿನಾಯಕನ ದೇವಸ್ಥಾನ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ, ಎಲ್ಲ ದೇವರ ಒಂದು ದರ್ಶನ ಮಾಡ್ಕೊಂಡ್ವಿ. ಹಂಗೆ ಇವನ್ನೆಲ್ಲನೂ ನಾವು ಸುತ್ತಾಡ್ಕೊಂಡು ಬಂದ್ವಿ. ಒಂದು ಸುಂದರವಾದ ಸ್ಟೇಷನನ್ನು ನಾನು ನಿಮಗೆ ತೋರಿಸಿದೆ. ನನ್ನ ಜೊತೆಗೆ ನೀವೆಲ್ಲರೂ ಇದನ್ನು ನೋಡಿದಿರಿ, ಖುಷಿ ಪಟ್ಟಿದ್ದೀರಿ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ಹಂಗೆ ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೇಕು ಫ್ರೆಂಡ್ಸ್. ನಾಳೆ ಇನ್ನೂ ಒಂದು ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಆ ದೇವರ ದರ್ಶನ ನಿಮ್ಗೆ ಮಾಡಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.